May I come in? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ವಿಶ್ವಕರ್ಮ. ವೆಲ್ಕಮ್ ಬ್ಯಾಕ್ ಟು ಬೀಸ್ಟ್ ರೈಡರ್ ಇನ್ ಕನ್ನಡ. ನನ್ನ ಬೈಕು TRK 251 ತೊಗೊಂಡು ಯಾವುದೇ ರಿವ್ಯೂ ಮಾಡಿರಲಿಲ್ಲ. ಅದ್ರ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು. ಇವತ್ತು ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ ಬೈಕನ್ನು. ಹಾಗೆ 10,000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇದು 10,000 ಓನರ್ಶಿಪ್ ರಿವ್ಯೂ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗಿದೆ ಬೈಕು, ನನಗೆ ಹೇಗೆ ಫೀಲ್ ಆಯಿತು ಅಂತ ಕೂಡ ಹೇಳ್ತೀನಿ. ಇಲ್ಲಿವರೆಗೂ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಯಿತು, ತೊಗೊಂಡಿದ್ದೆಷ್ಟು ಎಲ್ಲ ಒಂದೊಂದೇ ವಿವರವಾಗಿ ಹೇಳ್ತೀನಿ. ಬನ್ನಿ ಗಾಡಿ ನೋಡೋರಂತೆ. TRK 251 ಈ ಬೈಕು ಒಂಥರ ಅಡ್ವೆಂಚರ್ ಮತ್ತು ಟೂರರ್ ಬೈಕ್ ಕೂಡ ಅಂತ ಹೇಳ್ಬೋದು. ಅಡ್ವೆಂಚರ್ ಮಾಡೋದಕ್ಕೂ ಒಂಥರ ಸೂಟ್ ಆಗುತ್ತೆ, ಟೂರಿಂಗ್ ಮಾಡೋದಕ್ಕೂ ಸೂಟ್ ಆಗುತ್ತೆ. ಇದನ್ನು ಕಂಪ್ಲೀಟಾಗಿ ಅಡ್ವೆಂಚರ್ ಬೈಕ್ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರೋದು ಸ್ಪೋಕ್ಸ್ ವೀಲ್ಸ್ ಎಲ್ಲ. ಫ್ರಂಟಲ್ಲಿ 110/70 ಮೆಜ್ಜಲಾ ಟೈರ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ 150/60 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಇದರ ಹೆಡ್ಲೈಟ್ ರಾತ್ರಿ ಹೊತ್ತೇನಾದರೂ ನೋಡಿಬಿಟ್ರೆ ಒಳ್ಳೆ ಪ್ರಾಣಿ ಬಂತೇನೋ ಅಂತ ಅಂದ್ಕೊಳ್ಬೇಕು. ಈ DRLs ಅಂತೂ ಆನ್ ಆಗಿದ್ರೆ ನೈಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಗಾಡೀಲಿ ನಕಲ್ ಗಾರ್ಡ್ ಅವ್ರು ಕೊಟ್ಟಿರೋದಿಲ್ಲ, ಇದು ಹೊಸದಾಗಿ ನಾನೇ ಹಾಕ್ಸಿರೋಂಥದ್ದು. ವೈಸರ್ ಇರುತ್ತೆ, ಬಾಕ್ಸ್ ಲೈಟ್ಸ್ ನಾವೇ ಹಾಕ್ಸಿರೋಂಥದ್ದು. ಹಾಗೆ ಈ ಕ್ರ್ಯಾಶ್ ಗಾರ್ಡ್ ಕೂಡ ನಾನೇ ಹಾಕ್ಸಿರೋದು. ಈ ಕ್ರ್ಯಾಶ್ ಗಾರ್ಡ್ ಹಾಕ್ಸೋದಕ್ಕೆ 18,000 ಖರ್ಚಾಗಿದೆ ವಿತ್ ಲೇಬರ್. ಮತ್ತು ಈ ಕ್ಯಾರಿಯರ್ ಅವರೇ ಕೊಟ್ಟಿರ್ತಾರೆ, ಟಾಪ್ ಬಾಕ್ಸ್ ರ್ಯಾಕರು. ಇದರ ಸೀಟ್ ಹೈಟು 800 mm ಇದೆ. ಇದರ ಗ್ರೌಂಡ್ ಕ್ಲಿಯರೆನ್ಸು 170 mm ಇದೆ. ಯಾವುದೇ ದೊಡ್ಡ ಹಂಪು ಬಂದ್ರೂ ಈಸಿಯಾಗಿ ಎಗರಿಸ್ಕೊಂಡು ಹೋಗ್ತಾ ಇರ್ಬೋದು. ಈ 18 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಇರುತ್ತೆ. ಲಾಂಗ್ ಸ್ಟ್ರೆಚ್ ಒಂದೇ ಸರಿ ಹೊಡಿಬೋದು, ಅಲ್ಲಲ್ಲಿ ನಿಲ್ಲಿಸೋವಂಥ ಅವಶ್ಯಕತೆನೇ ಇರೋದಿಲ್ಲ. ಇದರ ಕರ್ಬ್ ವೆಯ್ಟ್ ಬಂದು 164 kgs ಬರುತ್ತೆ. ಜೊತೆಗೆ ನಾನು ಹಾಕ್ಸಿರೋಂಥ ಕ್ರ್ಯಾಶ್ ಗಾರ್ಡ್ಸ್ ಮತ್ತು ಆಕ್ಸ್ ಲೈಟ್ಸ್, ನಕಲ್ ಗಾರ್ಡ್ಸ್ ಇದೆಲ್ಲ ಸೇರಿಸಿ ಆಲ್ಮೋಸ್ಟ್ ಒಂದು 20 kgs ಎಕ್ಸ್ಟ್ರಾ ಆಗಿರುತ್ತೆ. ಟೋಟಲಾಗಿ 184 kgs ಆಗಿಬಿಟ್ಟಿರುತ್ತೆ. ಅದರಲ್ಲಿ ನಾವು ಕೂತ್ಕೊಳ್ಳೋಬ್ರು ಒಂದು 65 to 70 kgs 80 kgs ಇರ್ತೀವಿ. ಸೊ ಬೈಕ್ ಒಂದು ಸ್ವಲ್ಪ ಪುಲ್ ಮಾಡೋದಕ್ಕೆ ಲ್ಯಾಗಿಂಗ್ ಆಗುತ್ತೆ. ಡಬಲ್ಸ್ ಇದ್ದಾಗ, ಸಿಂಗಲ್ಸ್ ಇದ್ದಾಗ ಪರವಾಗಿಲ್ಲ, ಒಳ್ಳೆ ಪಿಕಪ್ ಕೊಡುತ್ತೆ. ಆದರೆ ಇದರ ಟಾರ್ಕ್ ಸ್ವಲ್ಪ ಕಡಿಮೆನೇ. ಇದರಲ್ಲಿ ಸಿಂಗಲ್ ಸಿಲಿಂಡರ್ ಇಂಜಿನ್, 4 valves ಮತ್ತು 4 ಸ್ಟ್ರೋಕ್ ಇರುತ್ತೆ. ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ಬೇಜಾನ್ ವೈಬ್ರೇಷನ್ ಇರುತ್ತೆ ಸ್ಟಾರ್ಟಿಂಗಲ್ಲಿ 3rd ಗೇರ್ವರೆಗೂ. ಅದಾದಮೇಲೆ 4th ಗೇರ್ ಮೇಲೆಯಿಂದನೇ ಇದ್ರ ಪಿಕಪ್ ಏನು ಅಂತ ಗೊತ್ತಾಗುತ್ತೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದ್ರ ವೈಟ್ಗೆ 21.1 Nm ಆಫ್ ಟಾರ್ಕ್ ಏನೂ ಅಲ್ಲ ಅಂತ ಹೇಳ್ಬೋದು. ಎಳೆಯೋದೇ ಇಲ್ಲ ಅಂತ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. 250cc ಬೈಕ್ಗೆ ಇಷ್ಟನ್ನ ಕೊಟ್ಟಿರೋದು ಟಾರ್ಕು ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ವೆಯ್ಟ್ ಜಾಸ್ತಿ ಇದೆ, ಎಳೆಯೋದಿಲ್ಲ. ಈ ಬೈಕ್ ಡಿಸೈನ್ ಮಾಡಿರೋಂಥ ಮೈನ್ ಥಿಂಗ್ ಏನು ಅಂತ ಹೇಳಿದ್ರೆ, ಒಂದು ಬಾಯ್ ಮತ್ತು ಒಂದು ಗರ್ಲ್ ಕೂತ್ಕೊಂಡು ಹೋಗೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಈ ಫುಟ್ ರೆಸ್ಟ್ ಮೇಲೆ ಕಾಲಿಟ್ಟಾಗ ಕಾಲು ಇಲ್ಲಿಗೆ ಬರುತ್ತೆ. ಆ್ಯಕ್ಚುಲಿ 5.4 ಮೇಲೆ ಇರೋರು ಯಾರೇ ಆಗಲಿ ಈ ಬೈಕ್ ಮೇಲೆ ಕೂತ್ಕೊಂಡ್ರೆ ಕಾಲು ನೋವು ಬರೋದಂತೂ ಗ್ಯಾರಂಟಿ. ಗರ್ಲ್ಸ್ ಒಂದು ಸ್ವಲ್ಪ ಹೈಟ್ ಕಡಿಮೆ ಇರ್ತಾರೆ, ಸೊ ಅವ್ರಿಗೆ ಮ್ಯಾನೇಜಬಲ್ ಅಂತ ಅನಿಸುತ್ತೆ. ಇನ್ನು ಇದರ ಸೀಟ್ ಅಂತೂ ಕುಷನ್ ತುಂಬಾ ಚೆನ್ನಾಗಿದೆ. ಕೂತ್ಕೊಂಡ್ರೆ ಸೋಫಾ ಮೇಲೆ ಕೂತ್ಕೊಂಡಂಗೆ ಅನಿಸುತ್ತೆ. ಲಾಂಗ್
ರೈಡ್ಸ್ ಹೋಗೋದಕ್ಕಂತೂ ತುಂಬಾ ಕಂಫರ್ಟ್ ಅಂತ ಅನಿಸುತ್ತೆ. ಒಂದು 100-200 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ಚಲ್ಲೇ ಹೊಡಿಬೋದು. ಏನು ಪೇಯ್ನ್ಸ್ ಆಗೋಲ್ಲ, ಬ್ಯಾಕ್ ಪೇಯ್ನ್ಸ್ ಅಂತೂ ಬರೋಲ್ಲ, ಫುಲ್ ಕಂಫರ್ಟ್ ಆಗಿರ್ತೀವಿ. ಅದರಲ್ಲೂ ಹ್ಯಾಂಡಲ್ ಅಂತೂ ತೊಗೊಂಬಂದು ನಮ್ಮ ಕೈಗೇನೆ ಕೊಟ್ಬಿಟ್ಟಿದ್ದಾರೆ. ಬೇರೆ ಬೈಕ್ಸಲ್ಲಾದರೆ ಒಂದು ಸ್ವಲ್ಪ ಬಗ್ಬೇಕು, ಇಲ್ಲ ಮೇಲೆ ಹಿಡಿಯೋ ಥರ ಇರುತ್ತೆ. ಇದಂತೂ ಫುಲ್ ಕಂಫರ್ಟಾಗಿ ಕೈಗೆ ಸಿಗೋ ಥರನೇ ಇದೆ. ಸೀಟಿಂಗ್ ಪೋಸ್ಚರ್ ಅಂತೂ ಎಕ್ಸಲೆಂಟ್ ಅಂತ ಹೇಳ್ಬೋದು. ಈ ಬೈಕಲ್ಲಿ ನನಗೆ ಮೈನ್ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಇದರ ಡಿಸೈನ್. ಯಾವುದೋ ರಾತ್ರಿಲಂತೂ ಯಾವುದೋ ಒಂದು ಪ್ರಾಣಿ ನೋಡ್ದಂಗೆ ಅನಿಸುತ್ತೆ. ಈ ಲೈಟೆಲ್ಲ ಆನ್ ಮಾಡಿದಾಗ DRLs ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರ ಡಿಸೈನ್ ನೋಡಿ, ಒಂದೊಂದು ಹತ್ರನೂ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಅಷ್ಟೇ ಫುಲ್ ಸ್ಲೋಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿ. ಇನ್ನೊಂದೇನಂತ ಹೇಳಿದ್ರೆ ಈ ಬೆನಿಲಿ ಗಾಡಿಗಳು ಬಿಲ್ಡ್ ಕ್ವಾಲಿಟಿಲಿ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಅಂತೂ ಜಾಸ್ತಿನೇ ಕೊಟ್ಟಿರ್ತಾರೆ. ಇಂಜಿನ್ ಲೈಫ್ ಹೇಳೋದಾದರೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿರ್ತಾರೆ. ಆದರೆ ಸರ್ವಿಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡೋದ್ರೆ ಮಾತ್ರ. ಇನ್ನು ಇದ್ರ ಕೀ ಅಂತೂ ಪೈಸಾ ನಿಕಾಲ್. ಈ ಮೀಟರು 2007ರಲ್ಲಿ ತೊಗೊಂಡಿರೋ ಪಲ್ಸರ್ ಬೈಕು, ಅದರಲ್ಲಿ ಯಾವ ಥರ ಮೀಟರ್ ಇದೆಯೋ ಸೇಮೇ ಇದೆ. ಯಾವುದೇ ರೀತಿ ಡಿಫ್ರೆಂಟ್ ಆಗಲಿ ನ್ಯೂ ಫೀಚರ್ಸ್ ಆಗಲಿ ಏನೂ ಇಲ್ಲ ಇದರಲ್ಲಿ. ಫ್ಯೂಲ್ ಇಂಡಿಕೇಟರ್ ಇದೆ, ಟೋಟಲ್ ಕಿಲೋಮೀಟರ್ ಡ್ರೈವನ್ ತೋರಿಸುತ್ತೆ. ಅದು ಬಿಟ್ಟರೆ RPM ತೋರಿಸುತ್ತೆ, ಗೇರ್ಸ್ ತೋರಿಸುತ್ತೆ ಇಲ್ಲಿ. ಮತ್ತು ABS ಲೈಟ್ ಇದೆ, ಗೇರ್ ಲೈಟ್ ಇದೆ, ಹೆಡ್ಲೈಟ್ ಇಂಡಿಕೇಟರ್ ಇದೆ. ಇನ್ನು ಫ್ಯೂಲ್ ಇಂಡಿಕೇಟರ್ ಮತ್ತು ಇಗ್ನಿಷನ್ ಸ್ವಿಚ್ ಲೈಟ್, ಹಾಗೆ ಸರ್ವಿಸ್ ಲೈಟನ್ನು ಕೊಟ್ಟಿದ್ದಾರೆ, ಸರ್ವಿಸ್ ಇಂಡಿಕೇಷನ್ ತೋರಿಸುತ್ತೆ. ಅದು ಬಿಟ್ಟು ಇನ್ನು ಇದರಲ್ಲಿ ರೀಸೆಟ್ ಬಟನ್, ಇದರಲ್ಲಿ ಏನಾದರೂ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಬಟನ್ನ ನಮ್ಗೆ ಈಸಿ ಆಗಲಿ ಅಂತ ಹೇಳಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಈಸಿಯಾಗಿ ಇಲ್ಲಿ ಆಪ್ರೇಟ್ ಮಾಡಿದ್ರೇ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಇನ್ನು ಹಜಾರ್ಡ್ ಲೈಟ್ಸ್ ಇದೆ, ಹಜಾರ್ಡ್ ಸ್ವಿಚ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆರನ್ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಬ್ರೇಕ್ ಮತ್ತು ಕ್ಲಚ್ನ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿ ವೀಲ್ ಕೊಟ್ಟಿದ್ದಾರೆ. ಈ ವೀಲನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. 1 2 3 4 ಕೊಟ್ಟಿದ್ದಾರೆ. ಇನ್ನೂ ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ ಇದರಲ್ಲಿ. 6 ಗೇರ್ಸ್ ಇರುತ್ತೆ. 1 to 3 ಗೇರ್ಸ್ ನಿಮಗೇನು ಫೀಲೇ ಆಗೋಲ್ಲ, ಗಾಡಿ ಎಳಿತಾ ಇದೆ ಅಂತಲೇ ಅನಿಸೋದಿಲ್ಲ. 4th ಗೇರ್ ಮೇಲೆ ಹೋದರೆ ಇದರ ಪರ್ಫಾರ್ಮೆನ್ಸ್ ಅನ್ಲಾಕ್ ಆಗುತ್ತೆ. 148 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೊಡಿಬೋದು ಇದರಲ್ಲಿ. ನಾನಂತೂ 148 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಅದಾದಮೇಲೆ ಓಡಿಸೋದಕ್ಕೆ ಹೊಸ ಗಾಡಿಯಾಗಿತ್ತು, ಸೊ ಓಡಿಸಿದ್ರೆ ಇಂಜಿನ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳಿ ನಾನೇ ಓಡಿಸ್ಲಿಲ್ಲ. ಇನ್ನು ಈ ಮಿರರ್ ಓಡಿಸ್ಬೇಕಾದ್ರೆ ಕಾವು 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 ಅಂತ ಹಾಡ್ತಾ ಇರುತ್ತೆ. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಆ ಮಿರರು ಈ ರಾಡ್ ಒಂದು ಸ್ವಲ್ಪ ತಿಕ್ನೆಸ್ ಕೊಟ್ಟಿದ್ದಿದ್ರೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಿತ್ತು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ TRK 502 ಮಿರರ್ನ ತೊಗೊಂಡು ಬಂದು ಈ ಗಾಡಿಗೆ ಹಾಕಿ ಟ್ರೈ ಮಾಡಿದೆ. ಸ್ವಲ್ಪ ಕಂಟ್ರೋಲ್ ಆಯಿತು. ಆವಾಗಲೇ ನನಗೆ ಗೊತ್ತಾಯಿತು ಈ ರಾಡನ್ನು ಸ್ವಲ್ಪ ತಿಕ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇನ್ನು ಟೋಟಲ್ ಈ ಬೈಕು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಈ ಬೈಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಜಸ್ಟ್ ನೀವು ಈ ಒಂದು ಪಾರ್ಟನ್ನು ಕೈ ತೆಗೆದು ನಿಮ್ಗೆ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ನಕಲ್ ಗಾರ್ಡ್ ಹಾಕ್ಸೋದಕ್ಕೆ ಮುಂಚೆ ಇದೇನಪ್ಪ ಇದು ತುಂಬ ವೀಕ್ ಕೊಟ್ಬಿಟ್ಟಿದ್ದಾರಲ್ಲ, ಬೈಕೆಲ್ಲ ತುಂಬ ಸ್ಟ್ರಾಂಗ್ ಕೊಟ್ಟಿದ್ದಾರೆ, ಇದೇನಿದು ಇಷ್ಟೊಂದು ವೀಕ್ ಇದೆ ಅಂತ ಹೇಳಿ ಇದು ಶೇಕ್ ಆಗ್ತಿತ್ತು. ನನಗೆ ಬೇಜಾರಾಗೋಗ್ಬಿಟ್ಟಿತ್ತು. ಇದು ಒಂದರಲ್ಲಿ ಇವರು ಮರ್ಯಾದೆ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸಿತ್ತು. ಹೋಗಿ ನಕಲ್ ಗಾರ್ಡ್ ಹಾಕ್ಸೋವಾಗ ಆ ಮೆಕ್ಯಾನಿಕ್ ತೆಗೆದು ಈ ಪಾರ್ಟನ್ನು ನನ್ನ ಕೈಗೆ ಕೊಟ್ಟಾಗಲೇ ನನಗೆ ಗೊತ್ತಾಯಿತು ಈ ಕಂಪ್ಲೀಟ್ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ. ಹಾಗೆ ಒಂದು ಬಸ್ ಬಂದು ಹಿಂದೆಯಿಂದ ಹಿಟ್ ಮಾಡ್ತು. ಸೊ ನಾನು ಈ ಪಾರ್ಟೆಲ್ಲ ಹೊಡೆದೋಗಿದೆ ಅಂತ ಅಂದ್ಕೊಂಡಿದ್ದೆ. ಬಸ್ ಹಿಟ್ ಮಾಡಿದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿಲ್ಲ. ಜಸ್ಟ್ ಇಲ್ಲಿ ಆ ಬಸ್ಸದೇ ಪೇಂಟ್ ಇಲ್ಲಿ ಅಂಟ್ಕೊಂಬಿಟ್ಟಿದೆ ಅಷ್ಟೇ. ಆ ಪೇಂಟ್ ಹೋಗ್ತಾ ಇಲ್ಲ. ಇದ್ರ ಪೇಂಟ್ ಅಂತೂ ಹೋಗಲಿಲ್ಲ, ಅದರದ್ದೇ ಪೇಂಟ್ ಇದಕ್ಕೆ ಅಂಟ್ಕೊಂಬಿಟ್ಟಿದೆ. ಇನ್ನು ಬೈಕಲ್ಲಿ MG ರೋಡ್ ಹತ್ರ ಸಿಗ್ನಲ್ ಹತ್ರ ನಿಲ್ಲಿಸಿದಾಗ ಒಂದು ಸರಿ ಯಾರೋ ಹುಡುಗ ಬಂದು ಹೊಡೆದ. ಇಲ್ಲೊಂದು ಮಾರ್ಕ್ ಆಗಿದೆ. ಮೇ ಬಿ ಬೇರೆ ಯಾವುದಾದ್ರೂ ಗಾಡೀಲಿ ನಾನು ಕೂತಿದ್ದಿದ್ರೆ ಫುಟ್ ರೆಸ್ಟು ಮತ್ತು ಗಾಡಿನೇ ಬಿದ್ದೋಗ್ತಿತ್ತು, ಫುಟ್ ರೆಸ್ಟು ಕಿತ್ತೋಗ್ತಿತ್ತು. ಬಟ್ ಏನಾಯಿತು ಅಂತ ಹೇಳಿದ್ರೆ ನಾನು ಬ್ರೇಕ್ ಹಾಕಿ ನಿಲ್ಲಿಸಿದ್ದೆ. ಆ ಹುಡುಗ ಹೊಡೆದವನು ಒಂದಷ್ಟು ದೂರದಲ್ಲಿ ಹೋಗಿ ಬಿದ್ದೋಗಿದ್ದ. ಗಾಡಿಗಂತೂ ಏನೂ ಆಗಲಿಲ್ಲ. ಆ ಹುಡುಗನಿಗೆ ಏನೂ ಆಗಲಿಲ್ಲ ಅಂತ ಹೇಳಿ ನಾನು ಆ್ಯಕ್ಚುಲಿ ಅವನ್ನ ಬೈಯೋದಕ್ಕೂ ಹೋಗಲಿಲ್ಲ, ಸುಮ್ಮನೆ ಬಿಟ್ಬಿಟ್ಟೆ. ಇನ್ನು ಇದರಲ್ಲಿ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ರೂ ಸ್ವಲ್ಪ ಬೇಗನೆ ಹೀಟ್ ಆಗುತ್ತೆ. ತುಂಬ ಲಾಂಗ್ ಡಿಸ್ಟೆನ್ಸ್ ತೊಗೊಂಡೋದಾಗ ಒಂದು ಸ್ವಲ್ಪ ಹೀಟ್ ಅಂತೂ ಪ್ರೊಡ್ಯೂಸ್ ಮಾಡುತ್ತೆ. ಕಾಲ ಹತ್ರ ಲೈಟಾಗಿ ಹಬೆ ಹೊಡೆಯುತ್ತೆ. ಬಟ್ ಮ್ಯಾನೇಜಬಲ್ ಅಂತ ಹೇಳ್ಬೋದು. KTM ಅಷ್ಟಂತೂ ಇಲ್ಲ. ಈ ಬೆನ್ನಿಲಿ ಗಾಡಿಗಳು ಸೌಂಡ್ ಅಂತೂ ಮಸ್ತಾಗಿ ಮಾಡುತ್ತೆ. ಆ ಸೌಂಡ್ಗೋಸ್ಕರನೇ ಅರ್ಧ ಜನ ಗಾಡಿಗಳನ್ನು ತೊಗೊಳ್ತಾರೆ. ಐಡ್ಲಿಂಗಲ್ಲೇ ಮಸ್ತು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತಿದ್ದು.
ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಈ ಬೈಕನ್ನು ರಸ್ತೆ ಮೇಲೆ ನೋಡಿದಾಗಲಂತೂ ಅಟ್ರಾಕ್ಷನ್ ಗ್ರ್ಯಾಬಿಂಗ್ ಆಗಿದೆ. ತುಂಬ ಜನ ರೋಡಲ್ಲೇ ರಿವ್ಯೂಸ್ ಕೊಟ್ಟಿದ್ದಾರೆ, ಬ್ರೋ ಯೋ ಬೈಕ್ ಈ ಸೂಪರ್ ಅಂತ ಹೇಳ್ತಾರೆ, ಹುಡುಗರಂತೂ ಸೂಪರ್ ಅಂತ ಹೇಳೋಗ್ತಾರೆ. ಹೀಗೆ ಮತ್ತು ನೋಡ್ತಾ ಇರೋರೆಲ್ಲ ರೋಡಲ್ಲಿ ಹೋಗ್ತಿದ್ದಾಗ ಎಲ್ಲರ ಕಣ್ಣು ಇದ್ರ ಮೇಲೇ ಇರುತ್ತೆ, ವೈಟ್ ಕಲರ್ ಬೇರೆ. ಇದರ ಇಂಡಿಕೇಟರ್ ನೋಡಿ, LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಇನ್ನು ಟೇಲ್ ಲೈಟು ಸಿಂಗಲ್ ಲೈನ್ ಕೊಟ್ಟಿದ್ದಾರೆ, ಇದು ಯಾವಾಗಲೂ ಆನಲ್ಲಿರುತ್ತೆ. ಹಾಗೆ ಇದು ಸುತ್ತ ಲೈಟ್ ಬರುತ್ತೆ ಬ್ರೇಕ್ ಪ್ರೆಸ್ ಮಾಡಿದಾಗ. ನಂಬರ್ ಪ್ಲೇಟ್ ಕಾಣೋದಕ್ಕೆ ಅಂತ ಹೇಳಿ ಲೈಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಬೈಕ್ ನೋಡಿದಾಗ ಇದಕ್ಕೆ ಇಂಡಿಕೇಟ್ರೇ ಕೊಡಲಿಲ್ಲಲ್ಲಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಆದರೆ ಈ ಇಂಡಿಕೇಟ್ರ್ ಬಾಡಿಲೇ ಕೊಟ್ಟಿದ್ದಾರೆ. ಅಡ್ವೆಂಚರ್ ಬೈಕಿಗೆ ಬೇಕಾಗಿರೋ ಥರ ಬೀಕನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಲಾಂಗ್ ಇರೋಂಥ ಬೈಕ್ಸಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಟರ್ನ್ ಮಾಡಬೇಕಾಗತ್ತೆ, ಇಲ್ಲಾಂತ ಹೇಳಿದ್ರೆ ಗಾಡಿಗಳನ್ನು ಬೆಳೆಸೋದಂತೂ ಗ್ಯಾರಂಟಿ. ಲೆಫ್ಟ್ ಸೈಡ್ ಟರ್ನ್ ಮಾಡಬೇಕಾದ್ರೆ ಆರಾಮಾಗಿ ಮಾಡ್ಬೋದು, ರೈಟ್ ಸೈಡ್ ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ಒನ್ ಥಿಂಗ್ ಏನಂತ ಹೇಳಿದ್ರೆ ಇದರಲ್ಲಿ ABS ಸ್ವಿಚ್ಚನ್ನು ಕೊಟ್ಟಿಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೇಕ್ ಹಿಡಿದ್ರೆ ಬ್ರೇಕ್ ಹಾರ್ಡ್ ಆಗ್ತಾ ಇರುತ್ತೆ. ವೀಲ್ ರೊಟೇಷನ್ಸ್ ಎರಡೂ ಸೇಮ್ ಇದ್ದಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಲೈಟಾಗಿ ಏನಾದರೂ ಒಂದು ಸಣ್ಣ ಕಲ್ಲು ಸಿಕ್ಕಿದ್ರೂ ಕೂಡ ವೀಲ್ ರೊಟೇಷನ್ಸ್ ಚೇಂಜ್ ಆಗುತ್ತೆ, ಆಗ ಬ್ರೇಕ್ ಹಾರ್ಡ್ ಆಗಿಬಿಡುತ್ತೆ. ಹಾರ್ಡ್ ಆದಾಗಲಂತೂ ತುಂಬ ಸರಿ ಒಂದು 100-110 ಸ್ಪೀಡಲ್ಲಿ ಹೋಗಬೇಕಾದ್ರೆ ವೆಹಿಕಲ್ಸ್ ಯಾವುದಾದ್ರೂ ಸಡನ್ನಾಗಿ ಅಡ್ಡ ಬರೋಂಥ ಸಿಚುವೇಶನ್ಸ್ ನಡೆದಿದೆ. ಆ ಟೈಮಲ್ಲಿ ಬ್ರೇಕ್ ಹಿಡಿದಾಗ ಕಂಟ್ರೋಲ್ ಆಗೋದಿಲ್ಲ, ಇನ್ನೇನು 1 ಅಡಿ ಇದ್ದಾಗ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಬ್ರೇಕ್ ಅಪ್ಲೈ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟರಲ್ಲಿ ಬೀಜ ಬೇಗ ಬಂದಿರುತ್ತೆ. ಬ್ರೇಕಿಂಗ್ಸ್ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಇವರು. ಇದರಲ್ಲಿ ABS ಸ್ವಿಚ್ ಆದರೂ ಕೊಟ್ಟಿದ್ದರೆ ಅಟ್ಲೀಸ್ಟ್ ABSನ ಆಫ್ ಮಾಡ್ಕೊಂಡಾದರೂ ಓಡಿಸ್ಬೋದಾಗಿತ್ತು ಹಳ್ಳದಿನೇ ಬಂದಾಗ. ಅಪ್ಪಿ ಈ ಗಾಡಿಗಳೇನಾದರೂ ಬೀಳಿಸಿ ಪಾರ್ಟ್ಸ್ ಏನಾದರೂ ಹೊಡೆದಾಕೊಂಡು ಹೋದರೆ 2-3 ತಿಂಗಳಂತೂ ಕಾಯಲೇಬೇಕು ಪಾರ್ಟ್ಸ್ ಬರೋದಕ್ಕೆ, ಬೇಗ ಅಂತೂ ಸಿಗೋದಿಲ್ಲ. ಎಲ್ಲಾದರೂ ಮಧ್ಯದಲ್ಲೆಲ್ಲಾದರೂ ನಿಂತು ಹೋದರೂ ಕೂಡ ಸರ್ವಿಸ್ ಮಾಡೋದಕ್ಕಾಗಲ್ಲ, ಟೋಯಿಂಗ್ ಮಾಡಿಸ್ಲೇಬೇಕು ಸರ್ವಿಸ್ ಸೆಂಟರ್ಗೆ. ಇರೋದೇ 2 ಸರ್ವಿಸ್ ಸೆಂಟರು, ಒಂದು ವೈಟ್ಫೀಲ್ಡಲ್ಲಿ, ಇನ್ನೊಂದು ದಮ್ಲೂರಲ್ಲಿ. ಈ ಬೈಕ್ ನಾನು ತೊಗೊಂಡಾಗ 3,74,000 ಆನ್ ರೋಡ್ ಪ್ರೈಸ್ ಇತ್ತು. ಈಗ 3,92,000 ಮೇಲೆ ಇದೆ. ಮೇ ಬಿ ಇದನ್ನು ನಾನು ಕೇಳಿ ಒಂದು 2-3 ಮಂತ್ಸ್ ಆಗಿರ್ಬೋದು, ಈಗ ಇನ್ನೂ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ. 3,74,000 ಮತ್ತು ಇದರ ಇಂಟ್ರೆಸ್ಟ್ ಎಲ್ಲ ಇತ್ತು. ನಾನು EMIಗೆ ಹಾಕ್ಸ್ಕೊಂಡಿದ್ದೆ, ಲೋನ್ ಮಾಡಿಸಿದ್ದೆ. EMI ಅಮೌಂಟ್ ಒಂದು 80,000 ಇಲ್ಲ 1 ಲಕ್ಷನೇ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. 4 ಲಕ್ಷ ಚಿಲ್ಲರೆ ಆಗಿರುತ್ತೆ, 4,20,000 30,000 ಆಗಿರಬಹುದು. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿರೋದು ಅದೊಂದು ಹತ್ತಿರ ಒಂದು 50,000ವರೆಗೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಓವರಾಲ್ ಒಂದು 5 ಲಕ್ಷ ಅಂತ ಹೇಳ್ಬೋದು. ఆ బండి ఏమాత్రం ఉంటది? ఆ కారా మచ్చా? ఓ 5 లక్షలు ఉంటది మచ్చా. 5 లక్షలరా బండి? చాలా ఎక్కువ కదరా? అవును మచ్చా. పోయి కొనకరా పో మచ్చా. పోయా బండి కొనకరారా. ఏం మాడుతున్నావు మచ్చా? 5 ಲಕ್ಷ ಕೊಟ್ಟು ಈ ಬೆನ್ನಿಲಿ ಗಾಡಿ ತೊಗೊಳ್ಳೋದಕ್ಕೆ ಈಗಂತೂ ಯಾರೂ ಪ್ಲ್ಯಾನ್ ಮಾಡಲ್ಲ. ನನಗಂತೂ ಆಗ ಆಪ್ಷನ್ ಯಾವುದೂ ಇರಲಿಲ್ಲ. ಒಂದು ಬೆನ್ನಿಲಿ ಇತ್ತು, V-Strom ಇತ್ತು. V-Strom ಬೈಕು ಹೊಸಕೋಟೆಯಲ್ಲಿ ಫಸ್ಟ್ ಬೈಕು ನಾನೇ ಟೆಸ್ಟ್ ರೈಡ್ ತೊಗೊಂಡಿದ್ದು. ಆ ಬೈಕನ್ನು ಟೆಸ್ಟ್ ರೈಡ್ ತೊಗೊಂಡು ಬೆಳಗ್ಗೆನೇ ಹೋದೆ. 3 ಸರಿ ಪೆಟ್ರೋಲ್ ತಂದು ಹೋಯ್ದರು ಅವರು. ಬೇಗ ಪೆಟ್ರೋಲ್ ಖಾಲಿಯಾಗಿ ಹೋಗ್ಬಿಡ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ಬೈಕ್ ಪರ್ಫಾರ್ಮೆನ್ಸ್ ಅಂತೂ ಎಕ್ಸಲೆಂಟ್ ಇತ್ತು. ಫಸ್ಟ್ ಗೇರಲ್ಲೇ 80 ಹೊಡಿಬೋದಿತ್ತು. ಆದರೂ ನನಗೆ ಬೇಕಾಗಿರುವಂಥ ವೈಟ್ ಕಲರ್ ಅದರಲ್ಲಿ ಇರಲಿಲ್ಲ. ನೋಡಿದೆ, ತೊಗೊಂಡು ಕಲರ್ ಚೇಂಜ್ ಮಾಡಿಸ್ಕೊಂಬೇಡ ಅಂತ. ಬಟ್ ಆದರೆ ಮೈಂಡ್ ಒಪ್ಪಲಿಲ್ಲ. ಮೈಲೇಜ್ ಬೇರೆ ತುಂಬ ಕಡಿಮೆ ಬರ್ತಿತ್ತು. ಹೆಂಗಪ್ಪ ಸಾಕೋದು ಅಂತ ಹೇಳಿ ಆ ಬೈಕನ್ನು ಬಿಟ್ಬಿಟ್ಟೆ. ಇನ್ನು BMW 310 ನೋಡಿದೆ. BMW 310 ಅಡ್ವೆಂಚರ್ ನೋಡಿದಾಗ ಅದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಒಂಥರ BMW ಗಾಡಿ ಅಂತಲೇ ಫೀಲ್ ಆಗಲಿಲ್ಲ ನನಗೆ. ಅದು ಪಿಕಪ್ ಆಗಲಿ ಮತ್ತು ಪರ್ಫಾರ್ಮೆನ್ಸ್ ಆಗಲಿ ಚೆನ್ನಾಗೇ ಇತ್ತು. ಸಸ್ಪೆನ್ಷನ್ ಅಂತೂ ಎಕ್ಸಲೆಂಟ್ ಅಂತ ಹೇಳ್ಬೋದು ಆ ಬೈಕಲ್ಲಿ. ಸೀಟಿಂಗೂ ಚೆನ್ನಾಗಿತ್ತು, ಬೈಕ್ ಎಲ್ಲ ಚೆನ್ನಾಗಿತ್ತು, ತುಂಬ ಬಲ್ಕಿಯಾಗೂ ಕಾಣ್ತಿತ್ತು. ಆದರೆ ಸ್ಟಾರ್ಟ್ ಮಾಡಿದ್ರೆ ಬೈಕ್ ಫೀಲ್ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಯಾಕೋ ಆ ಬೈಕ್ ಇಷ್ಟನೇ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರೀಮಿಯಮ್ ಬೈಕ್ ತೊಗೊಂಡ್ರೆ ಒಂದು ಫೀಲ್ ಕೊಡಬೇಕು, ಸೌಂಡ್ ಆದರೂ ಇರಬೇಕು. ಅದು ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ
ಫೀಲೇ ಇಲ್ಲ. ಅದರಲ್ಲೂ ಅದು ಟಿ ವಿ ಎಸ್ ಇಂಜಿನ್ ಬೇರೆ. ಅದು ಹಾಗಾಗಿ ನನ್ನ BMW 310 ಕೂಡ ತೊಗೊಳ್ಳಿಲ್ಲ. ಇನ್ನು ಕಾಂಟಿನೆಂಟಲ್ ಜಿ ಟಿ ಟ್ರೈ ಮಾಡಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂಟಿನೆಂಟಲ್ ಜಿ ಟಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಬೈಕಲ್ಲಿ. ಟೆಸ್ಟ್ ರೈಡ್ ಬೈಕ್ಸ್ ಎಲ್ಲ ಅವ್ರು ಕೊಡೋದು ಕಸ್ಟಮರ್ ಬೈಕ್ಸ್ನೇ ಟೆಸ್ಟ್ ರೈಡಿಗೆ ಕೊಡ್ತಿದ್ರು. ಅದೊಂದು ಆ ಬೈಕನ್ನು ಓಡಿಸಿದ ಕೂಡಲೇ ನಾನೊಂದು ಪ್ರಾಬ್ಲಮನ್ನು ಫೇಸ್ ಮಾಡಿದೆ. ಆ್ಯಕ್ಚುಲಿ ಅದು ನಾನು ತೊಗೊಂಡಿದ್ದು ಟೆಸ್ಟ್ ರೈಡ್ ಬೈಕಲ್ಲೇ ಪ್ರಾಬ್ಲಮ್ ಇರಬೇಕಿತ್ತ. ಆ ಬೈಕಲ್ಲಿ ಪ್ರಾಬ್ಲಮ್ ಇದ್ದಿದ್ರೆ ನಾನು ಆ ಬೈಕನ್ನು ತೊಗೊಂಡ್ಬಿಡ್ತಿದ್ದೆ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಇದೇ ಕಾಸ್ಟಲ್ಲಿ 650 cc ಬಂದುಬಿಡ್ತಿತ್ತು ಕಾಂಟಿನೆಂಟಲ್ ಜಿ ಟಿ. ಕಾಂಟಿನೆಂಟಲ್ ಜಿ ಟಿ 650 ಸಿಗಬೇಕಾದ್ರೆ 650 cc ಸಿಗಬೇಕಾದ್ರೆ ಯಾಕೆ 250 cc ಹೋದೆ ಅಂತ ಹೇಳಿದ್ರೆ ಕಾಂಟಿನೆಂಟಲ್ ಜಿ ಟಿಯಲ್ಲಿ ಇದ್ದಿದ್ದು ಪ್ರಾಬ್ಲಮ್ ಹೇಳೋದಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರಿಗೂ ಸೇಲ್ಸ್ ಪ್ರಾಬ್ಲಮ್ ಬರ್ಬೋದು ಅಂತ ಅನಿಸುತ್ತೆ. ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ರಿವ್ಯೂಸ್ನ ಚೆಕ್ ಮಾಡಿದೆ. ನಾನು ತೊಗೊಂಡು ರೈಡ್ ಮಾಡಬೇಕಾದ್ರೇ ಏನೋ ಒಂದು ಇಶ್ಯೂ ಫೇಸ್ ಮಾಡಿದೆ. ಆ ಇಶ್ಯೂ ಬಗ್ಗೆ ಡೌಟ್ ಆಗಿ ನನಗೆ ಗೂಗಲ್ ಮಾಡಿ ನೋಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಯಿತು ಕಂಪ್ಲೀಟಾಗಿ. ಬ್ಯಾಡ್ ರಿವ್ಯೂಸ್ ಅಂತ ಚೆಕ್ ಮಾಡಿದೆ, ಗೊತ್ತಾಯಿತು. ಹಾಗಾಗಿ ನಾನು ಆ ಬೈಕನ್ನು ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ ಈ ಥರ ಇಶ್ಯೂಸು. ಕಾಮನಾಗಿ ರಾಯಲ್ ಎನ್ಫೀಲ್ಡಲ್ಲಿ ಪ್ರಾಬ್ಲಮ್ಸ್ ಇದ್ರೂ ಯಾಕೆ ಅವರು ಸಾಲ್ವ್ ಮಾಡಿದೆ, ಹಾಗೆ ಒಳ್ಳೆ ಕಪ್ ಕೇಕಿಂದ ಮಾರ್ಕೆಟ್ ಅಂತ ಹೇಳಿ ಸೇಲ್ ಮಾಡ್ತಿದ್ದಾರಲ್ಲ ಅಂತ ಅನಿಸ್ಬಿಡ್ತು ನನಗೆ. ಇನ್ನು ಈ ಬೈಕ್ನ ಸರ್ವಿಸ್ ಕಾಸ್ಟ್ ಕೇಳೋದಾದರೆ ಆಲ್ಮೋಸ್ಟ್ ಒಂದು 7,000 to 8,000 ಬಂದುಬಿಡುತ್ತೆ. ಫಸ್ಟ್ ಸರ್ವಿಸ್ ಅಂತೂ 6,000 ಪ್ಲಸ್ ಇತ್ತು. ಸೆಕೆಂಡ್ ಸರ್ವಿಸೂ ಅಷ್ಟೇ ಇತ್ತು. ಥರ್ಡ್ ಸರ್ವಿಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು, 7,000 ಪ್ಲಸ್ ಇತ್ತು. ನಾವೇನಾದರೂ ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಏನಾದರೂ ಬೈ ಮಾಡಬೇಕು ಅಂದರೆ, ಚೈನ್ ಸ್ಪ್ರಾಕೆಟ್ ಏನಾದರೂ ಚೈನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಖರ್ಚಾಗ್ಬಿಡುತ್ತೆ. ಪಕ್ಕಾ ಒಂದು 15-20 ಸಾವಿರ ಅಂತೂ ಪಾಕೆಟಲ್ಲಿ ಇಟ್ಕೊಂಡೇ ಸರ್ವಿಸ್ ಮಾಡಿಸೋದಕ್ಕೆ ಹೋಗಬೇಕು ಇದಕ್ಕೆ. ಈ ಗಾಡಿಗಳಲ್ಲಿ, ಬೆನಿಲಿ ಗಾಡಿಗಳಲ್ಲಿ ಸರ್ವಿಸ್ ಕಾಸ್ಟ್ ಅಂತೂ ತುಂಬಾ ಜಾಸ್ತಿ. ಯಾಕೆ ಅಂತ ಅಂತೂ ಗೊತ್ತಿಲ್ಲ ನನಗೆ. ತುಂಬ ಜನ ಈ ಸರ್ವಿಸ್ ಕಾಸ್ಟ್ ಕೇಳಿನೇ ಬೈಕ್ ತೊಗೊಳ್ಳೋದನ್ನೇ ಬಿಟ್ಬಿಡ್ತಾರೆ. ತೊಗೊಂಡಿರೋರಂತೂ ಸರ್ವಿಸ್ ಕಾಸ್ಟ್ ಕೇಳಿಬಿಟ್ಟು ಏನು ಇಷ್ಟೊಂದು ಕಾಸ್ಟಾ, ನಾನು ಇದಕ್ಕಿಂತ ಚೆನ್ನಾಗಿರೋ ಬೈಕನ್ನೇ ಮೇಂಟೈನ್ ಮಾಡ್ಕೊಳ್ತೀನಿ ಅಂತ ಹೇಳಿ ಒಳ್ಳೆ ಬ್ರ್ಯಾಂಡ್ ಬೈಕಿಗೆ ಹೋಗ್ಬಿಡ್ತಾರೆ, ಸ್ವಿಚ್ ಮಾಡಿಬಿಡ್ತಾರೆ. ನನಗೂ ಆ್ಯಕ್ಚುಲಿ ಇದನ್ನು ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ ತೊಗೊಂಡೋದಾಗಲೇ ನನಗೂ ಅನಿಸ್ಬಿಡ್ತು, ಅಲ್ಲ ನಾನು 250 cc ತೊಗೊಳ್ಳೋ ಬದಲು 500 cc ಬೈಕನ್ನೇ ತೊಗೊಂಡು ಮೇಂಟೈನ್ ಮಾಡ್ಬೋದಾಗಿತ್ತಲ್ಲ, ಇದಕ್ಕೆ ಬರೀ ಒಂದು 2,000 ಅಷ್ಟೇ ಡಿಫ್ರೆನ್ಸ್ ಅಲ್ವಾ ಅಂತ ಕೂಡ ಯೋಚನೆ ಮಾಡಿದ್ದೆ. ಆದರೆ ಆ ತಪ್ಪು ಮಾಡಲಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಕೂಡ ಆಗೋಯ್ತು. ಯಾಕಪ್ಪ ಹೋಗಿ ಪವರ್ ಇಲ್ಲದೆ ಇರೋ ಬೈಕ್ಸಿಗೆ ಕಾಸು ಸುರಿಯೋಣ ಅಂತ ಅನಿಸ್ಬಿಡ್ತು ಒಂದು ಕಡೆಗೆ. ಬೈಕ್ಸ್ ತೊಗೊಂಡ್ರೆ ಆ್ಯಕ್ಚುಲಿ ಒಳ್ಳೆ ಪವರ್ ಇದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬೈಕನ್ನೇ ತೊಗೊಳ್ಬೇಕು. ಆ್ಯಕ್ಚುಲಿ ಬೈಕ್ಗಳನ್ನ ನಾನು ತೊಗೊಂಡಿದ್ದೆ ಫಸ್ಟ್ ಬೈಕು. ಸೊ ನನಗೆ ಯಾವುದೇ ರೀತಿ ಒಂದು ಅನುಭವ ಇರಲಿಲ್ಲ. ಈಗ ಒಂದೊಂದೇ ಅನುಭವ ಆಗ್ತಿದೆ. ಅದರಲ್ಲೂ ಏನಂತ ಹೇಳಿದ್ರೆ, ಈ ಬೈಕನ್ನು ಮೈಂಟೈನ್ ಮಾಡೋ ಕಾಸ್ಟಲ್ಲಿ ಒಂದು 650 cc ಸೂಪರ್ ಬೈಕನ್ನೇ ಮೈಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು.